தோழர் ஜோதிபாஸ் அவர்கள் கையெழுத்து இயக்கத்தை பற்றியும் மார்ச் 1ஆம் தேதி நடக்க இருக்கிற பிளாக் டே குறித்தும் நிறைவு செய்வார் என ಕೇಳಿಕೊಳ್ಳುವರು. ಪಕ್ಷಗಳಿಗೆ ಬೇಡಿಕೆ ಇಡುತ್ತಾರೆ. ಇವತ್ತು NGO ಆರ್ಗನೈಸೇಷನ್ಗೆ ಬೇಡಿಕೆ ಇಡುತ್ತಾ ಇದ್ದೇವೆ. MG ಮಾರ್ಕೆಟ್ ನಲ್ಲಿರುವ ವ್ಯಾಪಾರಿಗಳಿಗೆ ಬೇಡಿಕೆ ಇಡುತ್ತಾ ಇದ್ದೇವೆ. ಆಟೋ ಚಾಲಕರಿಗೆ ಇವತ್ತು ಬೇಡಿಕೆ ಇಡುತ್ತಾ ಇದ್ದೇವೆ. ಸಾರ್ವಜನಿಕರಿಗೆ ಇವತ್ತು ಬೇಡಿಕೆ ಇಡುತ್ತಾ ಇದ್ದೇವೆ. ಮಾರ್ಚ್ 1ನೇ ತಾರೀಕು ಪ್ರಯೋರಿತವಾಗಿ ವಾಲಂಟರಿಲಿ ಎಲ್ಲರೂ ಕೂಡ ಕಪ್ಪು ಬಟ್ಟೆಯನ್ನು ಹಾಕಬೇಕು, ಕಪ್ಪು ಬ್ಯಾನರ್ ಅನ್ನು ಹಾಕಬೇಕು. ನಮ್ಮ ವಿರೋಧವನ್ನ, ನಮ್ಮ ಬೇಡಿಕೆಗಳನ್ನ ಕೇಂದ್ರ ರಾಜ್ಯ ಸರ್ಕಾರ ಕೇಳುವ ರೀತಿಯಲ್ಲಿ ಇವತ್ತು ನಾವು ಮಾಡಬೇಕು ಅಂತ ಕೂಡ ಇವತ್ತು ಮಾರ್ಚ್ 1ನೇ ತಾರೀಕು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೇವ್ KGF ಯುನೈಟೆಡ್ ಫ್ರಂಟ್ ವತಿಯಿಂದ 1 ಲಕ್ಷ ಸಹಿ ಸಂಗ್ರಹಣೆ ನಾವು ಪಡೆಯುತ್ತಾ ಇದ್ದೇವೆ. ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ನಮ್ಮ ಸೇವ್ KGFನ ಪ್ರಧಾನ ಕಾರ್ಯದರ್ಶಿ, ಮಾಜಿ ನಗರಸಭೆ ಅಧ್ಯಕ್ಷರಾಗಿರತಕ್ಕಂಥ ದಯಾನಂದ್ ಅವರೇ, ಮಧ್ಯದಲ್ಲಿ ನನ್ನ ಪ್ರಸ್ತಾಪ ಏನೆಂದರೆ, ಯಾಕೆ ಈ 1 ಲಕ್ಷ ಸಹಿ ಸಂಗ್ರಹಣೆಯನ್ನ ಮಾಡುತ್ತಾ ಇದ್ದೇವೆ? ಸುಮಾರು 6 ತಿಂಗಳಿಂದ KGFನ MG ಮಾರ್ಕೆಟ್, ಇಸ್ಲಾಂ ಸಮೂಹದಲ್ಲಿರ್ತಕ್ಕಂಥ ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ, ಹಿಂದೂ ದೇವಸ್ಥಾನಗಳಲ್ಲಿ ಮತ್ತು ಪ್ರಮುಖವಾಗಿ ಡೈಲಿ ಟ್ರಾವೆಲರ್ಸ್ ಮಧ್ಯದಲ್ಲಿ ಕೂಡ BML ಆಲದ ಮರ ಹತ್ರ BML ಸೇವ್ KGF ಯುನೈಟೆಡ್ ಫ್ರಂಟ್ ವತಿಯಿಂದ ಕೂಡ ಇವತ್ತು ಸಹಿ ಸಂಗ್ರಹಣೆಯನ್ನು ಮಾಡುತ್ತಾ ಇದ್ದೇವೆ. BGMLನ ಪ್ರದೇಶದಲ್ಲಿ, ಕಾಲನಿಗಳಲ್ಲಿ ಚಾಂಪಿಯನ್ ಮಾರಿಕುಪ್ಪಂ ಕೋರಮಂಡಲ್ ಕಡೆಯಿಂದ ಕೂಡ ಇವತ್ತು ಸಹಿ ಸಂಗ್ರಹಣೆಯನ್ನು ನಾವು ಮಾಡುತ್ತಾ ಇದ್ದೇವೆ. ಈ ತಿಂಗಳಲ್ಲಿ ಇದನ್ನ 1 ಲಕ್ಷ ಸಹಿ ಸಂಗ್ರಹಣೆಯನ್ನ ಕಂಪ್ಲೀಟ್ ಮಾಡಿ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿ, ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿ KGF ಅನ್ನ ಉಳಿಸಿ ಎನ್ನುವ ಒಂದೇ ಘೋಷಣೆಯನ್ನ ಇವತ್ತು ನಾವು ಪ್ರಸ್ತಾಪ ಮಾಡುತ್ತಾ ಇದ್ದೇವೆ. ಈ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲೇಶ್ ಬಾಬು ಅವರು 6 ತಿಂಗಳ ಹಿಂದೆ KGFನ ಗೆಸ್ಟ್ ಹೌಸ್ ಅಲ್ಲಿ ಆಗಮಿಸಿ 1 ಲಕ್ಷ ಸಹಿ ಸಂಗ್ರಹಣೆಯನ್ನ ಉದ್ಘಾಟನೆ ಮಾಡಿ, ಈ ಬೇಡಿಕೆಗಳನ್ನು ನೀವು ಪೂರ್ತಿ ಮಾಡಿ ಸಹಿಗಳನ್ನು ತಂದು ನನ್ನ ಹತ್ರ ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೆ ನಾನು ಒತ್ತಡವನ್ನು ನೀಡುತ್ತೇನೆ ಎಂದ ಒಂದು ಆಶ್ವಾಸನೆಯನ್ನು ಕೂಡ ಅವರು ನೀಡಿದ್ದಾರೆ. ಪ್ರಮುಖವಾಗಿ ಕಳೆದ 3 ದಿವಸಗಳ ಹಿಂದೆ ನಮ್ಮ KGF ಸೂಪರಿಂಟೆಂಡೆಂಟ್ ಆಗಿರ್ತಕ್ಕಂಥ ಸನ್ಮಾನ್ಯ SP ಸಾಹೇಬರನ್ನು ಕೂಡ ನಾವು ಸೇವ್ KGF ವತಿಯಿಂದ ಹೋಗಿ ಅವರನ್ನು ಭೇಟಿ ಮಾಡಿದ್ದೇವೆ. ಯಾಕಂದರೆ KGFನಲ್ಲಿ ಇವತ್ತು ಕೂಡ ಈ KGF ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋ ಕಾರಣ ಏನೆಂದರೆ, ಈ KGFನಲ್ಲಿ ನಡೆಯತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು, ಈ KGFನಲ್ಲಿ ಯಾರು ಜನರ ಬೇಡಿಕೆಗಳನ್ನು ಇಟ್ಟು ಹೋರಾಟ ಮಾಡುತ್ತಾರೋ ಅವರ ಮೇಲೆ ಸುಳ್ಳು ಸೃಷ್ಟಿಗಳನ್ನು ನೀಡಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಸುಳ್ಳು ಮಾಹಿತಿಯನ್ನು ನೀಡಬಾರದು ಅನ್ನುವ ಉದ್ದೇಶದಿಂದ ಸೇವ್ KGF ವತಿ ಯುನೈಟೆಡ್ ಫ್ರಂಟ್ ಯಾವ ಉದ್ದೇಶಕ್ಕಾಗಿ ಪ್ರಾರಂಭ ಮಾಡಿದ್ದೇವೆ, ಯಾವ ಉದ್ದೇಶಕ್ಕಾಗಿ 1 ಲಕ್ಷ ಸಹಿ ಸಂಗ್ರಹಣೆಯನ್ನು ನಾವು ಪಡೆಯುತ್ತಾ ಇದ್ದೇವೆ, ಅದರ ಬೇಡಿಕೆಗಳಿಗೇನು, ಈ ಮಣ್ಣಿನ ಬೆಳವಣಿಗೆಗಾಗಿ, ಈ ಮಣ್ಣಿನ ರಕ್ಷಣೆಗಾಗಿ ಇವತ್ತು ಹಲವು MP-ಗಳಾಗಿ ಬಂದಿರಬಹುದು, ಹಲವು MLA-ಗಳಾಗಿರಬಹುದು. ಆದರೂ ಕೂಡ ಯಾಕೆ ಈ KGF ಅಭಿವೃದ್ಧಿ ಆಗಿಲ್ಲ? ಯಾಕೆ BGML ಮುಚ್ಚಿದ ನಂತರ ಇವತ್ತು ಕೂಡ ಒಂದು ಕಾರ್ಖಾನೆ ಆಗಿಲ್ಲ? ಯಾಕೆ ಇವತ್ತು ಡೈಲಿ ಟ್ರಾವೆಲರ್ಸ್ ಪ್ರತಿದಿನ
ಹಲವಾರು ಗೊಂದಲಗಳಿಂದ ಅವರು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅವರಿಗೆ ರೈಲ್ ಸೌಲಭ್ಯಗಳು ಇವತ್ತು ಸಿಗ್ತಾ ಇಲ್ಲ. ಕೆಜಿಎಫ್ ನಲ್ಲಿ ಎಜುಕೇಶನ್ ನಲ್ಲಿ ಫಸ್ಟ್ ಇದ್ದಂತ ಕೆಜಿಎಫ್ ಇವತ್ತು ಯಾಕೆ ಕೆಜಿಎಫ್ ಎಜುಕೇಶನ್ ನಲ್ಲಿ ಲಾಸ್ಟ್ ಇದೆ? ಕೆಜಿಎಫ್ ಎಂಜಿ ಮಾರ್ಕೆಟ್ ಇವತ್ತು ಯಾಕೆ ಅಭಿವೃದ್ಧಿ ಆಗಿಲ್ಲ? ಕೆಜಿಎಫ್ ನಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇತ್ತಲ್ಲ, ಇವತ್ತು ಯಾಕೆ ಆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇಲ್ಲ ಅನ್ನುವ, ಕುಡಿಯುವ ನೀರಿಲ್ಲ, ಇವತ್ತು ಇಲ್ಲಿ ಹಾಸ್ಪಿಟಲ್ ಸವಲತ್ತು ಇಲ್ಲ. ಎಷ್ಟು ಹೋರಾಟ ಮಾಡಿದರು, ಎಷ್ಟು ಬೇಡಿಕೆಗಳನ್ನ ಒತ್ತಡ ಮಾಡಿದರೂ ಕೂಡ ಇವತ್ತು ಸಾರ್ವಜನಿಕ ಆಸ್ಪತ್ರೆ ಬದಲಾವಣೆ ಆಗಿಲ್ಲ. BGML ನ ಹಾಸ್ಪಿಟಲ್ ಅನ್ನ ಒಳ್ಳೆ ಹಾಸ್ಪಿಟಲ್ ಆಗಿ ಆಲ್ಟರ್ನೇಟಿವ್ ಸೊಲ್ಯೂಷನ್ ನೀಡಿ ಅಂತ ಕೂಡ ಇವತ್ತು ಬೇಡಿಕೆಗಳನ್ನ ಇಡುತ್ತಾ ಇದ್ದೇವೆ. ಆದರೂ ಕೂಡ ಇವತ್ತು ಯಾವ ಮಟ್ಟದಲ್ಲಿ ಕೂಡ ಈ KGF ಬೆಳವಣಿಗೆ ಆಗಿಲ್ಲ. ಲೈಟ್ ಹಾಕಿದರು, ರೋಡ್ ಹಾಕಿದರು, ಪೂಜೆಗಳು ಮಾಡಿದರು, ಅದು ಮಾತ್ರ ಅಭಿವೃದ್ಧಿ ಅಲ್ಲ. ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಆ ಊರಿನಲ್ಲಿ ಕಾರ್ಖಾನೆ ಇರಬೇಕು, ಶಿಕ್ಷಣವನ್ನ ಸರಿಯಾದ ರೀತಿಯಲ್ಲಿ ನಾವು ಪಡೆಯಬೇಕು. ಇವತ್ತು ಹಾಸ್ಪಿಟಲ್ ಸವಲತ್ತುಗಳಿಲ್ಲ, ಕುಡಿಯುವ ನೀರಿಲ್ಲ. ಆದರೆ ಯಾವ ರೀತಿಯಲ್ಲಿ ಇದರ ಬೆಳವಣಿಗೆ ಅಂತ ಹೇಳ್ತಾ ಇದ್ದೀರಿ ಅಂತ ಹೇಳಿ BGML ಮುಚ್ಚಿದ ಮೇಲೆ ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ. 26 ವರ್ಷಗಳು ಕಳೆದು ಹೋಗ್ತಾ ಇದೆ, ಆದರೂ ಕೂಡ ಈ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗಿಲ್ಲ ಅಂತ ಹೇಳಿ ಸೇವ್ KGF ವತಿಯಿಂದ ಮಾರ್ಚ್ 1ನೇ ತಾರೀಕು KGF ಪೂರ್ತಿ ಬ್ಲಾಕ್ ಫ್ಲಾಗ್ ಹಾಕ್ತೇವೆ, ಬ್ಲಾಕ್ ಬ್ಯಾನರ್ಗಳನ್ನ ಹಾಕ್ತೇವೆ. ಇಡೀ ಕ್ಷೇತ್ರದಲ್ಲಿ ಇರತಕ್ಕಂತ ಎಲ್ಲ ರಾಜಕೀಯ ಪಕ್ಷಗಳಿಗೆ ಬೇಡಿಕೆ ಇಡುತ್ತವೆ. ஒரே நாளில் 10,000 கையெழுத்துக்கு பெறப்பட்டிருக்கிறது.